ಕೇಂದ್ರ ಸರ್ಕಾರದ ಸಾರ್ವಜನಿಕ ವಲಯದ ಉದ್ಯಮಿಗಳನ್ನ ಖಾಸಗೀಕರಣವನ್ನ ಮಾಡ್ತಾ ಇದಾರಲ್ಲ, ಖಾಸಗೀಕರಣವನ್ನು ವಿರೋಧಿಸ್ತಾ ಇದ್ವಿ. ಅದು ರೈಲ್ವೆ ಆಗಿರ್ಬೋದು, ವಿಮಾನ ನಿಲ್ದಾಣಗಳಾಗಿರ್ಬೋದು, ವಿಮಾನಯಾನ ಆಗಿರ್ಬೋದು, PPCL ಆಗಿರ್ಬೋದು, ಹೀಗೆ ಲಾಭದಾಯಕವಾಗಿರ್ತಕ್ಕಂಥ ಸಾರ್ವಜನಿಕ ಉದ್ಯಮಗಳನ್ನ ಖಾಸಗೀಕರಣಗೊಳ್ತಕ್ಕಂಥ ಕೇಂದ್ರದ ನೀತಿಗಳನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಆದ್ರೆ ಇವತ್ತು ರಾಜ್ಯ ಸರ್ಕಾರವೂ ಸಹಿತ ನಮ್ಮ ಏನು ಎಸ್ಕಾಮ್ಸ್ಗಳಿದಾವೆ, ಅದು ಮೆಸ್ಕಾಂ ಇರ್ಬೋದು, ಎಸ್ಕಾಂ ಇರ್ಬೋದು, ಚೆಸ್ಕಾಂ ಇರ್ಬೋದು, ಬೆಸ್ಕಾಂ ಇರ್ಬೋದು, ಹಾಗೂ ಮಸ್ಕಾಂ, ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು 16 ಜಿಲ್ಲೆಗಳನ್ನ ಖಾಸಗೀಕರಣಗೊಳಿಸಬೇಕು ಅಂತೇಳಿ ಈಗಾಗಲೇ ಒಂದು ನಮ್ಮ ಕರ್ನಾಟಕ ವಿದ್ಯುತ್ ಶಕ್ತಿ ಆಯೋಗ ನಿಯಂತ್ರಣ ಆಯೋಗ ಏನಿದೆ, ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಗಳು ಅಪ್ಲಿಕೇಶನ್ ಕರೆದ ನಂತರ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಕೊಡಬೇಕು ಅಂತಕ್ಕಂಥ ವಿಚಾರಣೆ ಇಟ್ಕೊಂಡು ಕರೆದಿದ್ದಾರೆ. ಈಗ ಆಕ್ಷೇಪಣೆಗೆ ಆಹ್ವಾನವನ್ನು ಕರೆದಿದ್ದಾರೆ. ಅದು ಆಕ್ಷೇಪಣೆ ಈ ತಿಂಗಳು 23ರವರೆಗೆ ಇದೆ. ಒಂದು ಕಡೆ ಸರ್ಕಾರ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡ್ತಾ, ಗ್ಯಾರಂಟಿಗಳನ್ನ ಕೊಡ್ತಾ ರಾಜ್ಯ ಸಮೃದ್ಧವಾಗಿದೆ, ನಾವು ಜನ ಕಲ್ಯಾಣವನ್ನ ಮಾಡ್ತೇವೆ, ಜನರಿಗೆ ಆಶೋತ್ತರಗಳಿಗೆ ನಾವು ಈಡೇರಿಕೆ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಸರ್ಕಾರ, ಇನ್ನೊಂದು ಕಡೆ ಸಾರ್ವಜನಿಕರಿಗೆ, ರೈತರಿಗೆ, ಜನಸಾಮಾನ್ಯರಿಗೆ ಅನುಕೂಲವಾಗಿರ್ತಕ್ಕಂಥ ಏನು ಪ್ರತಿನಿತ್ಯ ದಿನಬಳಕೆ ಉಪಯೋಗ ಆಗ್ತಕ್ಕಂಥ ವಿದ್ಯುತ್ನ ಕ್ಷೇತ್ರವನ್ನ ಟಾಟಾ ಪವರ್ ಲಿಮಿಟೆಡ್ ಕಂಪನಿಗೆ ಕೊಟ್ಟು ಇಡೀ ಒಂದು ವ್ಯವಸ್ಥೆನ ಹಾಳು ಮಾಡುವಂತ ಹುನ್ನಾರವನ್ನ ರಾಜ್ಯ ಸರ್ಕಾರ ಕೈ ಹಾಕಿದೆ. ಹೆಮ್ಮೆಯಿಂದ ಹೇಳ್ಕೊಳ್ಳತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು, ಹಾಗಾದ್ರೆ ಯಾಕೆ ನೀವು ಮಾರಾಟ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಈಗ ರೈತರಿಗೆ ಉಚಿತವಾದ ಸಬ್ಸಿಡಿ ಸಿಗ್ತದೆ, ನಮ್ಮ TC ಸುಟ್ರೆ ನಾವು ಹೋಗಿ 24 ಗಂಟೆ ಒಳಗೆ TC ಮಾಡಿಸ್ಕೊಂಡ್ ಬರ್ತೀವಿ. ಇವತ್ತು ನೀವು ನಿಮ್ಮ ಗ್ಯಾರಂಟಿ ಯೋಜನೆ ಮುಖಾಂತರ ಉಚಿತವಾಗಿರ್ತಕ್ಕಂಥ 200 ಯೂನಿಟ್ ಫ್ರೀ ಕೊಡ್ತೀರಿ, ಅದನ್ನು ಸಹಿತ ನಾವು ತಗೋತೀವಿ. ಆದ್ರೆ ಈ ಖಾಸಗಿ ಕಂಪನಿಯವರು ಬಂದ್ರೆ ನಮ್ಗೆಲ್ಲ ಎಷ್ಟು ಹೊಡೆತ ಆಗ್ತಾ ಇರ್ತಕ್ಕಂಥದ್ದನ್ನ ಆಲೋಚನೆಯನ್ನ ಈ ಸರ್ಕಾರ ಮಾಡ್ಬೇಕಾಗಿದೆ. ಹಾಗಾದ್ರೆ ನಾವು ಸಹಿತ ಈ ಹಿಂದೆ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಹಾಗೂ ಜನಸಾಮಾನ್ಯ ವೇದಿಕೆಯಿಂದ ಬೀದರ್ ಟು ಬೆಂಗಳೂರು ಒಂದು ಯಾತ್ರೆಯನ್ನ ಮಾಡಿದ್ದೀವಿ. ಆ ಒಂದು 10 ವಿಷಯದೊಳಗೆ ಇದು ಒಂದು ವಿಷಯವನ್ನ ನಾವು ಹಾಕೊಂಡು ನೀವು ಸ್ಮಾರ್ಟ್ ಮೀಟರ್ ಆಗಿರ್ಬೋದು, ಜೊತೆಗೆ ಏನು ವಿದ್ಯುತ್ ಎಸ್ಕಾಮ್ಸ್ಗಳನ್ನ ಖಾಸಗೀಕರಣ ಮಾಡಬಾರ್ದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಸುಮಾರು 10 ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನ ಕೊಡ್ತಾ ಬಂದಿವಿ. ಜೊತೆಗೆ ನಾವು ಇಂಧನ ಇಲಾಖೆಯ ಮಂತ್ರಿಗಳಿಗೆ ಸಹಿತ ಹಾಕಿದೀವಿ. ನಾವು ಹಾಕಿಕೊಂಡಿರ್ತಕ್ಕಂಥ ನಮ್ಗೆ ಹಾಗೆ ಗೊತ್ತಾಗಿತ್ತು, ಮುಂದಿನ ದಿನಮಾನಗಳಲ್ಲಿ ಇವರು ಎಸ್ಕಾಮ್ಸ್ಗಳನ್ನ ಖಾಸಗೀಕರಣ ಮಾಡ್ತಾರೆ ಅಂತಕ್ಕಂಥ ಸುಳಿವು ಸಿಕ್ಕಿತ್ತು. ತದನಂತರ ಇಂಧನ ಇಲಾಖೆ ಸಚಿವರಿಗೆ ನಾವು ಮಾಹಿತಿಯನ್ನು ಕೇಳಿದಾಗ ಸಹಿತ ನಮ್ಮ ಅರ್ಜಿಗೆ ಏನು ಕ್ರಮ ಕೈಗೊಂಡಿರುತ್ತಲ್ಲ, ITIದಾಗ ನಾವು ಸಹಿತ ಮಾಹಿತಿ ಕೇಳಿದ್ರು ಸಹಿತ ಇಲ್ಲಿವರೆಗೂ ಏನು ಉತ್ತರ ಕೊಡ್ಲಿಲ್ಲ. ಈಗ ನಾವು ಈಗಾಗಲೇ ಆಕ್ಷೇಪಣೆಯನ್ನ ಸಲ್ಲಿಸಿದ್ದೀವಿ. ಆಕ್ಷೇಪಣೆಯನ್ನ ಎಲ್ಲ ಲೆಟರ್ ಅನ್ನ ಹಾಕಿ ಮಾನ್ಯ ಕಾರ್ಯದರ್ಶಿಗಳು ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದವರಿಗೆ ಏನೈತಿ ಆಕ್ಷೇಪಣೆಯನ್ನ ಸಲ್ಲಿಸಿದ್ದೀವಿ.